ಕರ್ನಾಟಕ ರಾಜಕಾರಣದ ಚದುರಂಗದಾಟದಲ್ಲಿ ಈಗ ಅತ್ಯಂತ ರೋಚಕ ತಿರುವು ಎದುರಾಗಿದೆ. ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರೂ ದೆಹಲಿಯ ಅಧಿಕಾರಕ್ಕಿಂತ ಬಿಡದಿಯ ಮಣ್ಣಿನ ವಾಸನೆಯೇ ತನಗೆ ಮುಖ್ಯ ಎಂದು ಸಾರಲು ದಳಪತಿ ಸಜ್ಜಾಗಿದ್ದಾರಾ? 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಬರೋಬ್ಬರಿ 2 ವರ್ಷಗಳಿರುವಾಗಲೇ ಕುಮಾರಣ್ಣ ಅಖಾಡಕ್ಕೆ ಇಳಿದಿರುವುದು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಾಲಿಗೆ ನಡುಕ ತರಿಸಿದೆಯೇ? ಸಿಎಂ ಸಿದ್ದರಾಮಯ್ಯ ಅವರನ್ನು ಬ್ರೋಕರ್ ಎಂದು ಕರೆದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನೇರ ಸವಾಲು ಹಾಕಿರುವ ಈ ರಣತಂತ್ರದ ಹಿಂದಿರುವ ಅಸಲಿ ರಹಸ್ಯವೇನು? ಇಂದು ನಾವು ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಈ ಮಹಾ ಕಂಬ್ಯಾಕ್ ಕಥೆಯನ್ನು ಕಂಪ್ಲೀಟ್ ಆಗಿ ಬಿಚ್ಚಿಡಲಿದ್ದೇವೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ನ ಈ ವಿಶೇಷ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಭಾರತದ ರಾಜಕೀಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಎಂದರೆ ಅದೊಂದು ಅನಿರೀಕ್ಷಿತ ತಿರುವುಗಳ ಹೆಸರು. ಸದ್ಯಕ್ಕೆ ಅವರು ಕೇಂದ್ರ ಸಚಿವರಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಬ್ಯುಸಿಯಾಗಿದ್ದರೂ ಅವರ ಕಣ್ಣು ಮಾತ್ರ ಕರ್ನಾಟಕದ ಮೇಲಿದೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಬಲದೊಂದಿಗೆ 2028ರಲ್ಲಿ ರಾಜ್ಯದ ಚುಕ್ಕಾಣಿ ಹಿಡಿಯಲು ಕುಮಾರಸ್ವಾಮಿ ಅವರು ಈಗಿನಿಂದಲೇ ತಯಾರಿ ನಡೆಸುತ್ತಿದ್ದಾರೆ. ಕಿಂಗ್ ಆಗದಿದ್ದರೂ ಕಿಂಗ್ ಮೇಕರ್ ಆಗಬಲ್ಲ ಶಕ್ತಿ ಹೊಂದಿರುವ ಇವರು ಈ ಬಾರಿ ನೇರವಾಗಿ ಕಿಂಗ್ ಆಗಲು ಹೂಡಿರುವ ಪ್ಲಾನ್ ಏನು? ಬನ್ನಿ ನೋಡೋಣ. ಬಿಡದಿ ಟೌನ್ಶಿಪ್ ದಳಪತಿಯ ಹೊಸ ಅಸ್ತ್ರ. ಈ ಬಾರಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಲು ಆಯ್ಕೆ ಮಾಡಿಕೊಂಡಿರುವ ಪ್ರಮುಖ ಅಸ್ತ್ರ ಬಿಡದಿ ಟೌನ್ಶಿಪ್. 2006ರಲ್ಲಿ ಇವರು ಮುಖ್ಯಮಂತ್ರಿಯಾಗಿದ್ದಾಗ ರೂಪಿಸಿದ ಈ ಯೋಜನೆ ಈಗ ರಾಜ್ಯ ಸರ್ಕಾರ ಮತ್ತು ಕುಮಾರಣ್ಣನ ನಡುವಿನ ಮಹಾಸಮರಕ್ಕೆ ವೇದಿಕೆಯಾಗಿದೆ. ಸರ್ಕಾರದ ವಿರುದ್ಧ ಸಮರ ಸಾರಿರುವ ಕುಮಾರಸ್ವಾಮಿ ಇದು ರಿಯಲ್ ಎಸ್ಟೇಟ್ ದಂಧೆ ಎಂದು ಗುಡುಗಿದ್ದಾರೆ. ಕುಮಾರಸ್ವಾಮಿ ಅವರ ಆರೋಪವೇನೆಂದರೆ ತಾವು ಹಿಂದೆ ಮಾಡಿದ ಪ್ಲಾನ್ ರೈತರ ಪರವಾಗಿತ್ತು, ಆದರೆ ಈಗಿನ ಸರ್ಕಾರ ಇದನ್ನು ಏಜೆಂಟ್ಗಳ ಲಾಭಕ್ಕಾಗಿ ಮಾಡುತ್ತಿದೆ. ರೈತರಿಗೆ ಕರೆ ನೀಡಿರುವ ಕುಮಾರಣ್ಣ ಯಾವುದೇ ಕಾರಣಕ್ಕೂ ಭೂಮಿ ಮಾರಬೇಡಿ, ನಾವು ನಿಮ್ಮ ಜೊತೆಗಿದ್ದೇವೆ ಎಂದು ಭರವಸೆ ನೀಡಿದ್ದಾರೆ. ತಮಗೆ ರಾಜಕೀಯ ಜನ್ಮ ನೀಡಿದ ರಾಮನಗರ ಮತ್ತು ಬಿಡದಿ ಭಾಗದ ರೈತರ ಪರವಾಗಿ ನಿಲ್ಲುವ ಮೂಲಕ ತಮ್ಮ ಹಳೆಯ ಮತ ಬ್ಯಾಂಕ್ ಅನ್ನು ಮತ್ತೆ ಗಟ್ಟಿಗೊಳಿಸಿಕೊಳ್ಳುವುದು ಈ ರಣತಂತ್ರದ ಹಿಂದಿರುವ ಮುಖ್ಯ ಉದ್ದೇಶ ಎನ್ನಲಾಗುತ್ತಿದೆ. ಸಿದ್ದು ಡಿಕೆಶಿಗೆ ನೇರ ಸವಾಲು. ಕುಮಾರಸ್ವಾಮಿ ಅವರ ವಾಗ್ದಾಳಿ ಕೇವಲ ಯೋಜನೆಗಳಿಗೆ ಸೀಮಿತವಾಗಿಲ್ಲ, ಅದು ನೇರವಾಗಿ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಮುಖ ಮಾಡಿದೆ. ಸಿದ್ದರಾಮಯ್ಯ ಅವರನ್ನು ತಮ್ಮ ಚೇರ್ ಉಳಿಸಿಕೊಳ್ಳಲು ಎಲ್ಲಿ ಬೇಕಾದರೂ ಸಹಿ ಹಾಕುವ ಬ್ರೋಕರ್ ಎಂದು ಕರೆಯುವ ಮೂಲಕ ರಾಜಕೀಯ ವಲಯದಲ್ಲಿ ಬೆಂಕಿ ಹಚ್ಚಿದ್ದಾರೆ. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಅವರಿಗೆ ಗೌರವಯುತವಾಗಿ ನಿವೃತ್ತಿ ಪಡೆಯಿರಿ ಎಂಬ ಸಲಹೆ ಕೂಡ ನೀಡಿದ್ದಾರೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಅವರಿಗೆ ಖುದ್ದು ಸ್ಥಳಕ್ಕೆ ಬನ್ನಿ, ರೈತರ ಜೊತೆ ಚರ್ಚೆ ಮಾಡೋಣ ಎಂದು ಸವಾಲು ಹಾಕಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಡಿಕೆ ಶಿವಕುಮಾರ್ ಅವರೂ ಕೂಡ ಸವಾಲು ಸ್ವೀಕರಿಸಿದ್ದಾರೆ. ಕುಮಾರಸ್ವಾಮಿ ಜೊತೆ ನಾನು ಬಿಡದಿಗೆ ಹೋಗ್ತೀನಿ, ರೈತರು ಕಲ್ಲೋ ಮೊಟ್ಟೆಯೋ ಎಸೆದರೂ ಹೆದರಲ್ಲ ಎಂದು ಡಿಕೆಎಸ್ ಹೇಳುವ ಮೂಲಕ ಈ ಸಮರವನ್ನು ವೈಯಕ್ತಿಕ ಪ್ರತಿಷ್ಠೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಯೋಜನೆಯು ಭವಿಷ್ಯದ ಮಕ್ಕಳ ಆಸ್ತಿಗಾಗಿ ಎಂದು ಡಿಕೆಎಸ್ ವಾದಿಸಿದರೆ ಇದು ರೈತರ ಹಿತಕ್ಕೆ ವಿರೋಧಿಯಾಗಿದೆ ಎಂಬುದು ಎಚ್ಡಿಕೆ ನಿಲುವು. ಬಿಜೆಪಿ ಮೈತ್ರಿ ಮತ್ತು 2028ರ ಕೌಂಟ್ ಡೌನ್. 2028ರ ಚುನಾವಣೆಯಲ್ಲಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಮಾತ್ರವಲ್ಲದೆ ಅಧಿಕಾರವನ್ನು ಹಿಡಿಯಬೇಕೆಂಬುದು ಕುಮಾರಸ್ವಾಮಿ ಅವರ ಹಂಬಲ. ಬಿಜೆಪಿ ಜೊತೆಗಿನ ಮೈತ್ರಿಯು ಈ ಕನಸಿಗೆ ದೊಡ್ಡ ಬಲ ನೀಡಿದೆ. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಎತ್ತಿ ಹಿಡಿಯುವುದು ಮತ್ತು ಗ್ಯಾರಂಟಿ ಯೋಜನೆಗಳ ಹೊರೆಯಿಂದ ಜನರು ಬೇಸತ್ತಿದ್ದಾರೆ ಎಂದು ಬಿಂಬಿಸುವುದು ಕುಮಾರಣ್ಣನ ಸದ್ಯದ ಕೆಲಸವಾಗಿದೆ. ಮುಂದಿನ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ ಎಂಬ ವಿಶ್ವಾಸದಲ್ಲಿರುವ ಅವರು ಬಿಜೆಪಿ ಜೊತೆಗೆ ಸೇರಿ ಎನ್ಡಿಎ ಮೈತ್ರಿ ಸರ್ಕಾರವನ್ನು ಕರ್ನಾಟಕದಲ್ಲಿ ತರಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಪ್ರಾದೇಶಿಕವಾಗಿ ರೈತರ ಧ್ವನಿಯಾಗಿ ಕಾಣಿಸಿಕೊಳ್ಳುತ್ತಿರುವ ಕುಮಾರಸ್ವಾಮಿ ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಿರುವ ಮನ್ನಣೆಯನ್ನು ರಾಜ್ಯದಲ್ಲಿ ಅಧಿಕಾರ ಪಡೆಯಲು ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದು ಕುತೂಹಲಕಾರಿ. ಕರ್ನಾಟಕ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರನ್ನು ಇದುವರೆಗೂ ಕಿಂಗ್ ಮೇಕರ್ ಎಂದು ಕರೆಯಲಾಗುತ್ತಿತ್ತು. ಆದರೆ 2028ರ ಹೊತ್ತಿಗೆ ಅವರು ಸ್ವತಃ ಕಿಂಗ್ ಆಗಲು ಎಲ್ಲ ಅಸ್ತ್ರಗಳನ್ನು ಹರಿತಗೊಳಿಸುತ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಮೂಲಕ ಶುರುವಾಗಿರುವ ಈ ಹೋರಾಟ ಮುಂದೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮತ್ತು ಮೆಟ್ರೋ ಯೋಜನೆಗಳವರೆಗೂ ಹಬ್ಬುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ರಾಜಕೀಯ ನಿವೃತ್ತಿಯ ಮಾತುಗಳು ಮತ್ತು ಡಿಕೆ ಶಿವಕುಮಾರ್ ಅವರೊಂದಿಗಿನ ಸಂಘರ್ಷ ರಾಜ್ಯದಲ್ಲಿ ಹೊಸ ರಾಜಕೀಯ ಸಮೀಕರಣಕ್ಕೆ ಹಾದಿ ಮಾಡಿಕೊಡುತ್ತಿವೆ. ಮಣ್ಣಿನ ಮಗನ ಈ ರೀ ಎಂಟ್ರಿ ಕೇವಲ ಸುದ್ದಿಗೋಷ್ಠಿಗಳಿಗೆ ಸೀಮಿತವಾಗದೆ ಬೀದಿ ಹೋರಾಟವಾಗಿಯೂ ರೂಪಾಂತರಗೊಳ್ಳುತ್ತಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಕುಮಾರಸ್ವಾಮಿ ಅವರು ಕರ್ನಾಟಕದ ರಾಜಕೀಯ ಅಖಾಡವನ್ನು ಈಗಿನಿಂದಲೇ ಸಜ್ಜುಗೊಳಿಸುತ್ತಿದ್ದಾರೆ.
ಬಿಡದಿ ಟೌನ್ಶಿಪ್ ನೆಪದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿರುವ ದಳಪತಿ 2028ಕ್ಕೆ ಭದ್ರವಾದ ಬುನಾದಿ ಹಾಕುತ್ತಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಅವರ ಈ ರಾಜ್ಯ ರಾಜಕಾರಣದ ಮರಳುವಿಕೆ 2028ರಲ್ಲಿ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಂದುಕೊಡುತ್ತದೆಯೇ? ಅಥವಾ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಇವರ ಪ್ಲಾನ್ಗೆ ಅಡ್ಡಿಯಾಗುತ್ತವೆಯೇ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಮತ್ತಷ್ಟು ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.